ಹೇಳಲ್ಲ. ಹೇಳಿ ರಮೇಶ್. ಅದ್ರಿಂದ ಏನಾಗುತ್ತೆ, ನಾವು ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಮಾಡ್ತಾ ಕಲಿತಾ ಹೋಗ್ತೀವಿ ಸರ್. ಕಲಿತಾ ಕಲಿತಾ ನಮ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಮತ್ತೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗ್ತಾ ಇರುತ್ತೆ, ಎನರ್ಜಿ. ಹೆಂಗ್ ಹೆಂಗ್ ಮಾತಾಡ್ಬೇಕು, ಯಾವ ತರ ಗೆಸ್ಚರ್ ಇರ್ಬೇಕು, ನಾವು ನಮ್ಗಿಂತ ದೊಡ್ಡವ್ರ ಜೊತೆಲಿ ಹೆಂಗ್ ಮಾತಾಡ್ಬೇಕು, ನಮ್ಗಿಂತ ಕಿರಿಯರ್ ಜೊತೆಲಿ ಹೆಂಗ್ ಮಾತಾಡ್ಬೇಕು, ಸಮಯ ವಯಸ್ಕರ ಜೊತೆ ಹೆಂಗ್ ಮಾತಾಡ್ಬೇಕು, ಹಿರಿಯ ಅಧಿಕಾರಿಗಳ ಜೊತೆ ಹೆಂಗ್ ಮಾತಾಡ್ಬೇಕು, ಪ್ರತಿಯೊಂದನ್ನು ಕೂಲಂಕುಷವಾಗಿ ತಿಳಿಸ್ಕೊಡ್ತೀರಾ ಸರ್. ಮತ್ತೆ ಅಲ್ಲಿ ಬಂದಿರುವಂತ ಶಿಬಿರಾರ್ಥಿಗಳು ಒಂದು ಟಾಪಿಕ್ ಕೊಟ್ಟಾಗ ಅವ್ರದೇ ಆದ ವಿಭಿನ್ನ ಶೈಲಿಲಿ ಒಂದೇ ಟಾಪಿಕ್ ನ ಮಣ್ಣಿಸ್ತಾನೆ ಬರ್ತಾ ಇರ್ತಾರೆ. ಅದ್ರಿಂದ ನಮ್ಗೆ ಅವ್ರನ್ನ ನೋಡ್ತಾ ನೋಡ್ತಾ ನಮ್ಗೆ ರೀಕಾಲ್ ಆಗುತ್ತೆ, ಇದೇ ಒಂದೇ ವಿಚಾರನ ಹಲವಾರು ರೀತಿಗಳಲ್ಲಿ ಹೇಳ್ಬೋದಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಗೋಲ್ ಸೆಟ್ಟಿಂಗ್ ಮಾಡೋದು ಹೆಂಗೆ, ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಅನ್ನೋದೆಲ್ಲ ನಾನು ಲಾಸ್ಟ್ ಒನ್ ಡೇ ಕ್ಲಾಸ್ ಅಟೆಂಡ್ ಮಾಡಿದಾಗ ತಿಳ್ಕೊಂಡೆ ಸರ್. ಮತ್ತೆ ಗುರಿಗಳು ಎಷ್ಟಿರ್ಬೇಕು, ಎಷ್ಟು ಗುರಿನೇ ಉತ್ತಮ, ಗುರಿಗಳಿಂದ ಏನು, ಡೆಡ್ ಲೈನ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಡೆಡ್ ಲೈನ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ, ಆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಯಾವ್ದು ಕೊಡ್ಬೇಕು, ನಾವ್ ಯಾವ್ದಕ್ ಪ್ರಾಯೋರಿಟಿ ಕೊಡ್ಬೇಕು, ಯಾವ ಕೆಲಸ ಫಸ್ಟ್ ಮಾಡ್ಬೇಕು, ಇನ್ನು ಇತ್ಯಾದಿ ವಿಚಾರಗಳನ್ನೆಲ್ಲ ತಿಳ್ಕೊಂಡೆ ಸರ್ ಒನ್ ಡೇ ವರ್ಕ್ಶಾಪ್ ಇಂದ. ಗುಡ್, ವೆರಿ ಗುಡ್. ಅದು ಬಹಳ ಚೆನ್ನಾಗಿರುವಂತದ್ದು ಅಂತಕ್ಕಂಥದ್ದು. ಬಹಳ ಚೆನ್ನಾಗಿರುವಂತದ್ದು. ಬಹಳ ಬೆಳಗ್ಗೆ ಹೋದ ತಕ್ಷಣ ಸುಮಾರು ನಾನು 3 ದಿನದ ಕ್ಯಾಂಪ್ ಅಟೆಂಡ್ ಆದಂತ ಸಂದರ್ಭದಲ್ಲಿ 10 ಗಂಟೆಗೆ ನಾನು ಅಟೆಂಡ್ ಆದೆ. ಅಲ್ಲಿಂದ ಸುಮಾರು ನೆಕ್ಸ್ಟ್ ಡೇ ರಾತ್ರಿ 11 ಗಂಟೆ, ಮತ್ತೆ 6 ಗಂಟೆಯಿಂದ ಮತ್ತೆ 12 ಗಂಟೆ ಕಂಟಿನ್ಯೂಸ್ಲಿ ಪ್ರತಿಯೊಂದು ಕ್ಷಣವೂ ನಮ್ ಕಲಿಕೆಯ ಅನುಭವ ಆಗುತ್ತೆ. ಯಾಕಂತಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತೀವಿ. ಆ ವಾಕಿಂಗ್ ಹೋದಂತ ಸಂದರ್ಭದಲ್ಲಿ ಸರ್ ಕರ್ಕೊಂಡು ಹೋಗ್ತಾರೆ. ಆ ಒಂದು ಚಿತ್ರಗಳನ್ನು ತೋರಿಸೋದ್ರ ಮೂಲಕ ಒಂದು ಅದರ ಚಿತ್ರಕಲೆ ಹೇಗ್ ಬಂತು, ಮತ್ತೆ ಆ ವಾಸ್ತುಶಿಲ್ಪಗಳು, ವಾಸ್ತುಶಿಲ್ಪ ಅಲ್ಲ ಕಟ್ಟಡಗಳಿದ್ದಾವೆ. ಅವು ಕಟ್ಟಡಗಳು ಹೇಗಿದಾವೆ ಅಂತಂದ್ರೆ, ಅವು ಭಾರತೀಯ ವಾಸ್ತುಶಿಲ್ಪ ಮತ್ತು ಒಂದು ಪಾಶ್ಚಾತ್ಯ ವಾಸ್ತುಶಿಲ್ಪ ಎರಡನ್ನೂ ಉದ್ದೇಶಿಸಿರುವಂತಹ ವಾಸ್ತುಶಿಲ್ಪಗಳು. ಅವರ ವಿವರಣೆ ಹೇಳುವುದರ ಮೂಲಕ ಜ್ಞಾನವನ್ನು ತುಂಬುತ್ತಾ ಇರ್ತಾರೆ. ಅಲ್ಲಿ ಜ್ಞಾನವನ್ನು ತುಂಬುವುದಂತದ್ದಲ್ಲ, ನಮ್ಮ ಬಂದಿರುವಂತ ಉದ್ದೇಶ ಒಂದು ಸ್ಪೀಕಿಂಗ್, ಇನ್ನೊಂದು ಆ ಸ್ಪೀಕಿಂಗ್ ಸ್ಕಿಲ್ಸ್ ಮತ್ತು ನಮ್ಮ ಒಂದು ವ್ಯಕ್ತಿತ್ವ ವಿಕಸನ ಆಗ್ಬೇಕಲ್ಲ, ಅದರ ಪೂರಕವಾಗಿ ಹೇಳ್ತಾ ಇರ್ತಾರೆ ಅಂತಕ್ಕಂಥದ್ದು. ಹಾಗೆ ಒಂದು ವಿದ್ಯಾರ್ಥಿಗಳಿಗೆ ಅಥವಾ ತರಬೇತಿದಾರರಿಗೆ ಏನೋ ಕೋಚಿಂಗ್ ಕೊಡ್ಬೇಕಾದ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನೇ ಕರೆಸಿ ಆ ಒಂದು ಸ್ಪೀಕಿಂಗ್ ಸ್ಕಿಲ್ ಏನೇನ್ ಬೇಕಾಗುತ್ತೆ, ವಿಶೇಷವಾಗಿ ನಾವು ನೋಡ್ಬೇಕಾದ ಸಂದರ್ಭದಲ್ಲಿ ಸ್ಪೀಕಿಂಗ್ ಸ್ಕಿಲ್ ಏನೇನ್ ಬೇಕಾಗುತ್ತೆ. ಮೊದಲನೇದಾಗಿ ಅವರ ಒಂದು ನಿಲ್ಲುವಂತಹ ಭಂಗಿ, ದೈಹಿಕ ಭಂಗಿ ನಿಲ್ಲುವಂತದ್ದಾಗಿರ್ಬಹುದು, ನಾವು ಮಾತಾಡುವಂತಹ ರೀತಿ ನೀತಿ, ಆ ಧ್ವನಿ ಏರಿಳಿತ ಆಗಿರ್ಬಹುದು, ಅಥವಾ ನಮಗೆ ಅಲ್ಲಿ ಹೇಗ್ ಮಾತಾಡ್ಬೇಕು, ಆ ಭಾಷೆ ಪದ ಬಳಕೆ ಹೆಚ್ಚಿಗೆ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿರ್ಬೋದು. ಎಲ್ಲವನ್ನ ಸ್ವರಸಕರವಾಗಿ 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 ಒಂದು ರೀತಿಯಲ್ಲ, ಆದ್ರೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ, ಎರಡೂ ರೀತಿಯಲ್ಲಿ ಒಂದು ಹೇಳ್ಕೊಡ್ತಾರೆ. ಅದೇ ಅಲ್ಲ, ಒಬ್ಬ ವಿದ್ಯಾರ್ಥಿಯನ್ನು ಗಮನಿಸಿದಂತ ಸಂದರ್ಭದಲ್ಲಿ ಒಬ್ಬ ಶಿಲ್ಪಕಾರನಿಗೆ ಗೊತ್ತೆ ಶಿಲ್ಪ ಹೇಗ್ ಕೆತ್ತಬೇಕು ಅಥವಾ ಹೇಗ್ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಹಂಗೆ ಈ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರಿಗೆ ಒಬ್ಬ ಯಾರೋ ಸಾಮಾನ್ಯ ವ್ಯಕ್ತಿಯನ್ನು ಅವರೇ ಹೇಳಿದಾಗೆ, ಈ ಪ್ರಪಂಚದ ಯಾವುದೇ ಮೂಲೆಯ ವ್ಯಕ್ತಿಯನ್ನ ತಗೊಂಡ್ಬಂದ್ರು ಸಹ ನಾನು ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ಅವರನ್ನ ನಾನು ಇದು ಮಾಡ್ತೀನಿ, ಅವ್ರನ್ನ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗೆ ನಾವು ಒಂದ್ಸತಿ 15 ಜನ ಏನೋ ಹೋಗಿದ್ವಿ. ಅವೆಲ್ಲರನ್ನೂ ಸಹ ಅವ್ರಿಗೆ ಒಬ್ಬ ಶಿಲ್ಪಿಯನ್ನ ಮಾಡಿ ನಮ್ಮನ್ನ, ಎಂತ ಶಿಲ್ಪಿ ಅಂತಂದ್ರೆ ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗಿ ಸಂವಹನಕಾರನಾಗಿ ನಾನು ಅವರ ಥ್ಯಾಂಕ್ ಯು ಹರಿಪ್ರಸಾದ್. ವೀಕ್ಷಕರೇ, ನಂಬರ್ ಡಿಸ್ಪ್ಲೇ ಮಾಡಿದ್ದೇನೆ, 9341259267. ದಯಮಾಡಿ ಕರೆ ಮಾಡಿಕೊಂಡು ಆ ಕ್ಯಾಂಪ್ಗೆ ಅಡ್ವಾನ್ಸ್ ಆಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಅರ್ಲಿ ಬರ್ಡ್ ಆಫರ್ ಅಂತ ಇದೆ, ಅದನ್ನ ನೀವು ಪಡ್ಕೊಳ್ಳಿ. ನೀವು 3 ದಿನ ಊಟ ವಸತಿ ವ್ಯವಸ್ಥೆಯ ಜೊತೆಗೆ ತರಬೇತಿ ಲಭ್ಯ ಆಗುತ್ತೆ. 3 ದಿನ ನಾನೇ ವೈಯಕ್ತಿಕವಾಗಿ ತರಬೇತಿ ನೀಡ್ತೇನೆ. ಅದಕ್ಕೂ ಕೂಡ ಬೇರೆ ಬೇರೆ ಈ ಎಕ್ಸ್ಪರ್ಟ್ಸು ಯಾವ ಅವೈಲೇಬಿಲಿಟಿ ಇದ್ರೆ ನಮ್ಮ ಫ್ರೆಂಡ್ಸ್ಗಳು ಬರ್ತಾರೆ. ಲಾಸ್ಟ್ ಟೈಮ್ 5 ಜನ ವಿಶೇಷ ಪರಿಣಿತರು ಅವರವರ ಅನುಭವನ ಬಂದು ಹೇಳ್ಕೊಂಡ್ರು. ಅದರಲ್ಲಿ ಮುರಳೀಧರ್ ಈಗ ಬೆಂಗಳೂರು ಟ್ರಾಫಿಕ್ ವಾರ್ಡನ್, ಬೆಂಗಳೂರು ಸಿಟಿ ಚೀಫ್ ಆಗಿದ್ದಾರೆ. ಜೊತೆಗೆ ದೇವನಹಳ್ಳಿನಲ್ಲೇ ಜಾಗ, ಅದು ದೇವನಹಳ್ಳಿ XMLA ಕೂಡ ನಮ್ಮ ಹತ್ರ ಟ್ರೈನಿಂಗ್ ಪಡೆದವರು, ಪಿಳ್ಮುನ್ ಶ್ಯಾಮಪ್ಪ ಸಾಮಾನ್ಯವಾಗಿ ಅವರು ಕೂಡ ಬರ್ತಾರೆ. ಜೊತೆಗೆ ನಮ್ಮ TV ಆ್ಯಂಕರ್ಸು ಅಥವಾ ಇನ್ಯಾರು ಫ್ರೀ ಇರ್ತಾರೆ ಅವ್ರನ್ನೂ ಕೂಡ ಇನ್ವೈಟ್ ಮಾಡ್ತಾನೆ. ಜಾಸ್ತಿ ಜನ ಇದ್ದರೆ ನನಗೂ ಜಾಸ್ತಿ ಗೆಸ್ಟ್ ಬೇರೆಯವ್ರನ್ನು ಕರೆಯೋದಕ್ಕೆ ಅನುಕೂಲ ಆಗ್ತದೆ.
ಸೀಟ್ ರಿಸರ್ವ್ ಮಾಡ್ಕೊಳ್ಳಿ 3 days ಕ್ಯಾಂಪು. ಆಮೇಲೆ ಗೊತ್ತಿದೆಯಲ್ಲ, ತಿಂಗಳಿಗೆ ಒಂದ್ಸರಿ ಆಫ್ಲೈನಲ್ಲಿ ಒಂದು ಬೆಂಗಳೂರಿನಲ್ಲಿ ನಮ್ಮ ಕಚೇರಿನಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಾನೆ. ಅದು ಕೂಡ ನೀವು ಈ ಕಚೇರಿ ಕಾಲ್ ಮಾಡಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಯಾವಾಗ ಡೇಟು ನೀವು ಬರೋದಕ್ಕೆ ಅವಕಾಶ ಇದೆ. ಬೇಗ ಕರೆ ಮಾಡಿದ್ರೆ ನಿಮ್ಗೆ ಅಲ್ಲಿಯೂ ಕೂಡ ರಿಯಾಯಿತಿ ಲಭ್ಯ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸ್ನೇಹಿತರೆ, ನಾನು ಕಳೆದ ವಾರದ ಲರ್ನಿಂಗ್ನಲ್ಲಿ 1-2-3 ಕೋಟ್ಗಳನ್ನು ಇಂಗ್ಲೀಷ್ನಲ್ಲಿ ಗಮನಿಸ್ತಾ ಇದ್ದಾಗ ಇವು ಮನಸ್ಸು ಎಳೀತು. ನಿಮ್ಮ ಹತ್ರ ಹಂಚಿಕೊಂಡು ಈ ಯೂಟ್ಯೂಬ್ ಲೈವ್ನ ಮುಕ್ತಾಯ ಮಾಡ್ತೇನೆ. ಯು ಡಿಫೈನ್ ದ ಮೂಮೆಂಟ್, ಡೋಂಟ್ ಲೆಟ್ ದ ಮೂಮೆಂಟ್ ಡಿಫೈನ್ ಯು. ನೀವು ನಿಮ್ಮ ಕ್ಷಣಗಳನ್ನ ನೀವು ಡಿಫೈನ್ ಮಾಡ್ಕೊಳ್ಳಿ, ಆ ಕ್ಷಣಗಳು ನಿಮ್ಮನ್ನು ಡಿಫೈನ್ ಮಾಡೋದು ಬೇಡ. ಎಂತ ಮಾತ್ರಿ. ಡೂ ಯು ವಾಂಟ್ ಯುವರ್ ಡ್ರೀಮ್ ಸ್ಟಿಲ್ ಟು ಬಿ ಎ ಡ್ರೀಮ್? ಎಷ್ಟೊಂದು ಜನ ಕನ್ಸು ಕಾಣ್ಕೊಂಡೆ 10 ವರ್ಷ ಆದ್ಮೇಲೆ ನನ್ ಕನ್ಸಿತ್ತು ಅಂತಾರೆ. ನನ್ಸ್ ಯಾವಾಗ ಮಾಡ್ಕೊಳ್ಳೋದು ಅಲ್ವಾ? ಡಿಫಾಲ್ಟ್ ಲೈಫ್ ಟು ಡಿಸೈನ್ ಲೈಫ್. ಎಲ್ಲ ಬೈ ಡಿಫಾಲ್ಟ್ ಲೈಫ್ ಇರುತ್ತೆ, ಬಟ್ ಯು ಕ್ಯಾನ್ ಡಿಸೈನ್. ನಾನು ಡಿಸೈನಿಂಗ್ ಲೈಫ್ ಅಂತಾನೆ 1-2 ವರ್ಕ್ಶಾಪ್ ಮಾಡಿದ್ದೇನೆ ಸ್ನೇಹಿತರೆ. ಯು ಕ್ಯಾನ್ ಡಿಸೈನ್. ಫಾರ್ ಎಕ್ಸಾಂಪಲ್, ನಂದು ಈ ಶರ್ಟ್ ನೋಡಿ ಡಿಸೈನು, ಇಲ್ಲೇನೋ ಒಂಥರ ಡಿಸೈನ್ ಮಾಡಾರೆ. ನನ್ನ ಸ್ಪೆಕ್ಸು ಒಂಥರ ಡಿಸೈನು. ಕರೆಕ್ಟಾ? ಇಟ್ಸ್ ಎ ಡಿಸೈನ್. ಒಂದು ಪೆನ್ ಅಂದ್ರೆ ಪೆನ್ನು ಈ ಥರದ್ದು ಏನೋ ಒಂದು ಡಿಸೈನು, ಇಲ್ಲಿ ಮೇಲೆ ಒಂಥರ ಸಪ್ರೇಟಾಗಿ ಏನೋ ಒಂಥರ ಡಿಸೈನ್ ಮಾಡಾರೆ. ಇಟ್ಸ್ ಎ ಡಿಸೈನ್. ದಟ್ ಮೀನ್ಸ್ ಅವರು ಯೋಚನೆ ಮಾಡಿದ್ರು, ಪ್ಲಾನ್ ಮಾಡಿದ್ರು, ಹಿಂಗೆ ಮಾಡಿದ್ರು ಕ್ರಿಯೇಟಿವ್ ಆಗಿ. ಅದರ ಅರ್ಥ ಏನು? ನಿಮ್ಮ ಲೈಫು ವಾಟ್ ಎವರ್ ಯು ವಾಂಟ್ ಟು ಡಿಸೈನ್, ಇಟ್ ಈಸ್ ಪಾಸಿಬಲ್ ಅಂತ ಹೇಳ್ತಾ ಇರ್ತಾನೆ. ಮಾಡಿಫೈ ಯುವರ್ ಡ್ರೀಮ್ಸ್ ಅಂಡ್ ಮ್ಯಾಗ್ನಿಫೈ ಯುವರ್ ಸ್ಕಿಲ್ಸ್. ವಾಟ್ ಎ ಸೆಂಟೆನ್ಸ್ ಅಲ್ಲ? ಮಾಡಿಫೈ ಯುವರ್ ಡ್ರೀಮ್ಸ್, ಮ್ಯಾಗ್ನಿಫೈ ಯುವರ್ ಸ್ಕಿಲ್ಸ್. ಆ ಥರದೊಂದು ಸ್ಕಿಲ್ಲು ಪಬ್ಲಿಕ್ ಸ್ಪೀಕಿಂಗ್ ಹೇಳ್ಕೊಟ್ಟು ನೀವು ಟಾಪರು, ಅಚೀವರು, ಲೀಡರು, ಎಕ್ಸ್ಪರ್ಟು, ರಿಚ್ಚು ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಟ್ಸ್ ಯುವರ್ ಡಿಸಿಷನ್ಸ್, ನಾಟ್ ಯುವರ್ ಕಂಡೀಷನ್ಸ್, ದಟ್ ಡಿಟರ್ಮಿನ್ ಯುವರ್ ಡೆಸ್ಟಿನಿ. ಇದು ಟೋನಿ ರಾಬಿನ್ಸ್ ಹೇಳಿರೋದು. ಇಟ್ ಈಸ್ ಯುವರ್ ಡಿಸಿಷನ್, ನಾಟ್ ಯುವರ್ ಕಂಡೀಷನ್ಸ್. ಈ ಸುಮಾರು ಜನ ಅನ್ಕೊಂತಾರೆ, ನನ್ನ ಕೈಲಾಗಲ್ಲ, ನನಗೆ ದುಡ್ಡಿಲ್ಲ, ಅದಿಲ್ಲ. ಬೇರೆ ಏನೋ ಕೆಲಸ ಮಾಡ್ಲೇಬೇಕಂದ್ರೆ ಹೆಂಗೋ ಮಾಡ್ತೀರಾ? ಪಾರ್ಟಿ ಗಿಟಿ ಮಾಡೋಕ್ಕೆ ಅದು ಯೋಚನೆ ಮಾಡಲ್ವಾ? ಅಲ್ಲ, ಕಲಿಯಕ್ಕೆ ಲೈಫ್ ಲಾಂಗ್ ಇರೋದು, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಸಿ ಇಸ್ ಟು ಜಡ್ಜ್ ದ ಮಿಸ್ಟೇಕ್ಸ್ ಆಫ್ ಅದರ್ಸ್, ಡಿಫಿಕಲ್ಟ್ ಇಸ್ ಟು ರೆಕಗ್ನೈಸ್ ಅವರ್ ಓನ್ ಮಿಸ್ಟೇಕ್ಸ್. ಕರೆಕ್ಟಾ? ನಮ್ಮ ತಪ್ಪು ನಾವು ಕಂಡು ಹಿಡ್ಕೊಳ್ಳೋಕ್ಕೆ ಕಷ್ಟ. ಅದಕ್ಕೆ ನಮ್ಮಂಥ ಮಾರ್ಗದರ್ಶಕರು ನಿಮ್ಮ ತಪ್ಪನ್ನ ಎತ್ತಿ ಹಿಡಿದು ಅದನ್ನ ಎಲ್ಲ ಪಾಠ ಮಾಡ್ತೀವಿ, ಗೈಡ್ ಮಾಡ್ತೀವಿ. ಏನಂತೀರಿ? ಒಳ್ಳೇದಾಗ್ಲಿ, ಸುಂದರ ರಾತ್ರಿ, ಮತ್ತೊಮ್ಮೆ ಭೇಟಿಯಾಗೋಣ ಅಂತ. ಸರ್, ಎಸ್ ಅಜಿತ್, ಮಾಸ್ಟರ್ ಕ್ಲಾಸ್ ಬಗ್ಗೆ ನಿಮ್ಮ ಒಪಿನಿಯನ್? ಸೊ ಇವತ್ತು ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ದು ನನಗೆ ತುಂಬಾ ಹೆಲ್ಪ್ಫುಲ್ ಇದೆ. ಅಂದ್ರೆ ಇದೊಂಥರ ಸ್ಟೆಪ್ಪಿಂಗ್ ಸ್ಟೋನ್ ಟು ಪಬ್ಲಿಕ್ ಸ್ಪೀಕಿಂಗ್ ಅನ್ಬೋದು. ಸೊ ಇದರಲ್ಲಿ ನಿಮಗೆ ಹೇಗೆ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಮಾಡೋದ್ರಿಂದ ಏನೇನು ಹೆಲ್ಪ್ಫುಲ್ ಆಗುತ್ತೆ, ಹಾಗೂ ಪಬ್ಲಿಕ್ ಸ್ಪೀಕಿಂಗ್ ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಅನ್ನೋದನ್ನೆಲ್ಲ ಈ ಮಾಸ್ಟರ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ದು ತುಂಬಾ ಉಪಯೋಗ ಆಗಿದೆ. ಇವತ್ತು ಏನೇನು ಕಲ್ತಿದ್ದೀನಿ ಅದರಿಂದ ಅದನ್ನ ನಾನು ನನ್ನ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಂಡು ನಾನು ಬೆಳವಣಿಗೆ ಹೊಂದಲು ಪ್ರಯತ್ನ ಪಡ್ತೀನಿ. ಗಿರಿಜಾಪತಿ ಅಂತಂದ್ರೆ ಟೀಚರ್. ಹೇಳಿ ಗಿರಿಜಾಪತಿ. ಸರ್, ನಾನು ಆನ್ಲೈನ್ ಕ್ಲಾಸಿಗೆ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಇದು ಬಹಳ ತುಂಬಾ ಖುಷಿ ಅನಿಸ್ತು. ನಮ್ಮ ಬೆಳವಣಿಗೆಗೆ ಈ ಒಂದು ಕ್ಲಾಸ್ ಬಹಳ ನೆರವಾಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ಪ್ರಯತ್ನ ಪಡ್ತೀನಿ ಸರ್ ನಿಮ್ಮ. ವೆಲ್ಕಮ್, ಥ್ಯಾಂಕ್ ಯು. ವಿಠಲ್ ಏನ್ ಹೇಳ್ತೀರಿ? ಸರ್, ಐ ಆಮ್ ಇಂಟ್ರೆಸ್ಟೆಡ್ ಇನ್. ನಾನು ಈಗ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್ ಹರಿಪ್ರಸಾದ್. ಬಹಳ ಸಂತೋಷ ಆಯ್ತು ಸರ್ ಇದು ಬಂದಿದ್ದಕ್ಕೆ. ಎಲ್ಲ ಒಂದು ಸಿಲ್ವರ್, ಗೋಲ್ಡ್ ಮತ್ತು ಪ್ಲಾಟಿನಂ ಎಲ್ಲಾ ವಿಷಯಗಳು ತಿಳಿಸಿದ್ದಕ್ಕೂ, ಮತ್ತು ವಿದ್ಯಾರ್ಥಿಗಳು ಏನಿದೆ ಶಿಬಿರಾರ್ಥಿಗಳು ಬಂದು ಅವರು ಸ್ವಲ್ಪ ರಿಜಿಸ್ಟರ್ ಆದಂತ ಹೇಳಿದ್ರಲ್ಲ ಸರ್, ಬಹಳ ಖುಷಿ ಆಯ್ತು. ಯಾರು ಹುಡುಗ ಮಾತಾಡಿದ್ನಲ್ಲ, ಒಂದು ಎಷ್ಟು ಒಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನ ಕಲಿಯುವಂತ ಆಸಕ್ತಿ, ಮಾತಾಡುವಂತ ರೀತಿ ನೀತಿ. ನಾನು ಅಷ್ಟು ಯಾಕಂತ ಹೇಳ್ತೀನಿ ಅಂತ, ನಾನು ವಿದ್ಯಾರ್ಥಿ, ನಾನು ಸ್ಟೂಡೆಂಟ್ ಪಾಠ ಮಾಡ್ತೀನಲ್ಲ, ಹಂಗಾಗಿ ಆಸಕ್ತಿ ಅವ್ರಿಗೆ ಹೆಚ್ಚಾಗಿದೆ ಅಂತಕ್ಕಂಥದ್ದು. ಮತ್ತು ಎಲ್ಲಾ ವಿದ್ಯಾರ್ಥಿಗೆ ನಾನು ಹೇಳೋದು ಏನಂತಂದ್ರೆ, ಬಂದಿರುವಂತಹ ಎಲ್ಲಾ ಶಿಬಿರಾರ್ಥಿಗಳಿಗೆ ಅಥವಾ ಸೇರ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಬಂದು ಒಂದು ಕೋರ್ಸ್ಗೆ ಜಾಯಿನ್ ಆಗಿ, ಆನ್ಲೈನ್ ಕೋರ್ಸ್. ಯಾಕಂತಂದ್ರೆ ನಾನು ಮಾತಾಡಕ್ ಬರ್ತಿರ್ಲಿಲ್ಲ, ಅಷ್ಟು ಇಷ್ಟು ಗೊತ್ತಿತ್ತು. ಬಟ್ ನಾನು ಈಗ ಖಚಿತವಾಗಿ ಮಾತಾಡ್ತಾ ಇದ್ದೀನಿ, ಅಥವಾ ಒಂದು ವ್ಯಕ್ತಿತ್ವ ಸ್ವಲ್ಪ ಬೆಳವಣಿಗೆ ಆಗ್ತಿದೆ ಅಂತಂದ್ರೆ ಕಾರಣ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರೇ.
ಹಾಗಾಗಿ ಎಲ್ಲ ಸೇರ್ಕೊಳ್ರಿ ಅಂತಕ್ಕಂಥ ಮಾತನ್ನ ಕಡಾಖಂಡಿತವಾಗಿ ಹೇಳ್ತೀನಿ. ಯಾಕಂತಂದ್ರೆ ಜೀವನ ಅಂತಕ್ಕಂಥದ್ದು ಏನು ಜೀವನ ಎಲ್ಲ ಇರುತ್ತದೆ ನಮ್ಗೆ, ಬಟ್ ಎಲ್ಲೋ ಒಂದು ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ಇಂದ ಕಮ್ಯುನಿಕೇಶನ್ ಇಂದ ನಾವು ಹಿಂದುಳಿದಿರ್ತೀವಿ. ಅದೊಂದು ನಾವು ಬಂತು ಅಂತಂದ್ರೆ ಜೀವನದಲ್ಲಿ ಉದ್ಧಾರ ಆಗ್ಬಿಡ್ತೀವಿ. ಹಾಗಾಗಿ ದುಡ್ಡು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಬಟ್ ಸ್ವಲ್ಪ ಅದನ್ನ ನಮ್ಮ ಸೆಲ್ಫ್ ಸರ್ ಯಾವಾಗ್ಲೂ ಹೇಳ್ತಾರೆ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅದಕ್ಕೆ ಸ್ವಲ್ಪ ನೀವು ಹಾಕೊಂಡ್ರೆ ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಥ್ಯಾಂಕ್ ಯು.